ಪಿ ಟಿ ಮಣ್ಣಪ್ಪ ಸರ್, 1971ರ ಯುದ್ಧದ ಜೊತೆಗೆ ಈ ಕಾರ್ಯಾಚರಣೆಯನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ಸರಿನಾ ತಪ್ಪ? ತಪ್ಪು ಅನ್ನೋದಾದರೆ ಯಾಕೆ ತಪ್ಪು, ಸರಿ ಅನ್ನೋದಾದರೆ ಯಾಕೆ ಸರಿ? ಇದಕ್ಕಿಂತ ಮುಂಚೆ ನಾನು ಒಂದು ಐ ವುಡ್ ಲೈಕ್ ಟು ಗೋ ಬ್ಯಾಕ್ ಟು 96 hours. ಓಕೆ, ಯಾಕೆಂದ್ರೆ ಅದೆಲ್ಲ ಬಿಟ್ಟಾಕನ. ಯಾಕಂದ್ರೆ 1971 ಇವತ್ತಿಗೆ ಎಷ್ಟು ವರ್ಷ ಆಗಿದೆ. ಈಗ ನಮ್ದು ಆಂಟಿ AD ಸಿಸ್ಟಮ್, ದಟ್ ಮೀನ್ಸ್ ಅಗೇನ್ಸ್ಟ್ ದ ಡ್ರೋನ್ಸ್ ಅಂಡ್ ಏರ್ಫೋರ್ಸ್, ಎಸ್, ಅದು ಎಷ್ಟು ಬಲಿಷ್ಠ ಆಗಿದೆ ಅಂತ ಹೇಳಿದ್ರೆ ಅದಕ್ಕಿದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಟ್ರೂಪ್ಸ್ ಗ್ರೌಂಡಲ್ಲಿ ಇತ್ತು, 6 ತಿಂಗಳದು ಲೀಡಿಂಗ್ ಟೈಮ್ ಇತ್ತು. ಈಗ ಮತ್ತೆ ಇನ್ನೊಂದು, ಈಗ ನನಗೆ ಬೇರೆ ಬೇರೆ ಸ್ಪೀಕರ್ಸ್ ನಮಗೆ ಆಡಿಯೋ ಸರಿಯಾಗಿ ಬರ್ತಿಲ್ಲ, ಸೊ ಐ ಕುಡ್ ನಾಟ್ ಹಿಯರ್ ದ್ಯಾಟ್. ಬಟ್ ರಿಪೀಟೆಡ್ಲಿ ಎಲ್ಲರೂ ಟ್ರಂಪ್ ವಿಷಯ ಮಾತಾಡ್ತಿದ್ದಾರೆ. ಹೌದು ಹೌದು, ಅದನ್ನೀಗ ಬಿಟ್ಟಾಕೋಣ. ದಟ್ ಇಸ್ ಆಫ್ ನೋ ಯೂಸ್. ಯಾಕೆಂದ್ರೆ ಟ್ರಂಪ್ ಹಿ ಟ್ರೈಡ್ ಇನ್ ರಷ್ಯಾ ಅಂಡ್ ಯುಕ್ರೇನ್, ಹಿ ಫೈಲ್ಡ್. ಇಸ್ರೇಲ್ ಹಿ ಫೈಲ್ಡ್. ಈಗ ಇಂಡಿಯಾದಲ್ಲಿ ಹಿ ವಾಂಟೆಡ್ ಟು ಟೇಕ್ ದ ಕ್ರೆಡಿಟ್. ಆಕ್ಚುಲಿ ಆಗಿದ್ದೇನು ಅಂತ ಹೇಳಿದ್ರೆ ದಿಸ್ ವಾಸ್ ವೆಲ್ ಪ್ಲಾನ್ ಫಾರ್ ಓನ್ಲಿ 4 to 5 days. ಯಾಕಂದ್ರೆ ಆರ್ಮಿಯನ್ನು ಗ್ರೌಂಡ್ ಅಲ್ಲಿ ಕಳಿಸೋ ಪ್ಲಾನೇ ಇರಲಿಲ್ಲ. ಇದಕ್ಕೆ ಏನ್ ಮಾಡಿದ್ರು, ಎಲ್ಲ ರಿಯಾಕ್ಷನ್ ಆಫ್ ದ ನೇಷನ್ ಏನಾಗ್ತಿತ್ತು. ಬೇಸಿಕ್ ರಿಯಾಕ್ಷನ್ ವಾಸ್ ದಟ್ ಫಸ್ಟ್ ಆಫ್ ಆಲ್ ಓಕೆ ಯು ಶುಡ್ ಪನಿಷ್ ಹಿಮ್, ನೀವು ಹೋಗಿ ಗ್ರೌಂಡ್ ಅಲ್ಲಿ ಅಟ್ಯಾಕ್ ಮಾಡಿ ಅಂತ ಎಲ್ಲರೂ ಹೇಳಿದ್ರು. ಅದು ಹೇಳುವ ಐಡಿಯಾ ಏನು ಅಂತ ಹೇಳಿದ್ರೆ, ಆಸ್ ಫಾರ್ ಟ್ರಂಪ್ ಈಸ್ ಕನ್ಸರ್ನ್, ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಇರಾನ್. ಯಾಕೆಂದ್ರೆ ಈ ವರ್ಲ್ಡ್ ಅಲ್ಲಿ ಇರಾನ್ ಅನ್ನು ನ್ಯೂಟ್ರಲೈಸ್ ಮಾಡಿದ್ರೆ ಟೆರರಿಸಮ್ ಇಸ್ ಫಿನಿಶ್ಡ್. ನೀವೀಗ ಹಮಾಸ್ದು ನೋಡಿ, ಕಂಪ್ಲೀಟ್ಲಿ ಇದ್ರದ್ದು ನೋಡಿ, PLA ಎವ್ರಿವೇರ್ ಇರಾನ್ ಇಸ್ ಸಪೋರ್ಟಿಂಗ್. ಈಗ ಫಾರ್ಚುನೇಟ್ಲಿ ಇರಾನ್ ಅಂಡ್ ಪಾಕಿಸ್ತಾನ್ ಆರ್ ನಾಟ್ ದಿಸ್ ಒನ್, ಬಟ್ ಟ್ರಂಪ್ ಅವ್ರಿಗೆ ಪಾಕಿಸ್ತಾನನ್ನು ಇರಾನ್ ಅಗೇನ್ಸ್ಟ್ ಯೂಸ್ ಮಾಡಬೇಕು ಅಂತ ಒಂದು ಇದು, ಅದಕ್ಕಾಗಿ ಹಿ ಈಸ್ ಜಂಪಿಂಗ್ ಅದರಲ್ಲಿ. ಅದರ್ವೈಸ್ ಅವ್ರಿಗೂ ಪಾಕಿಸ್ತಾನ ಮೇಲೆ ಇಂಟ್ರೆಸ್ಟ್ ಇಲ್ಲ. ಈಗ ನಾನು ಹೇಳ್ತೇನೆ, ಈಗ ಕಂಟಿನ್ಯೂ ಮಾಡೋಣ. ಈಗ ಆಫ್ಟರ್ 96 ಮೋದಿ ಕಂಟಿನ್ಯೂ ಮಾಡಿದ್ರೆ ಏನಾಯ್ತಿತ್ತು ಅಂತ ಕೇಳೋಣ. ಓಕೆ, 16 days or 20 days ಕಂಟಿನ್ಯೂ ಮಾಡಿದ್ರೆ ಎಲ್ಲರಿಗೆ ವರ್ಲ್ಡ್ಗೆ ಗೊತ್ತಿದೆ. ಅದಕ್ಕೆ ಅವರು ಎನ್ಕರೇಜ್ ಮಾಡ್ತಿದ್ದು. ನಮ್ಮ ಕೆಲವರು ಅಪೋಸಿಷನ್ ಅದಕ್ಕೆ ಎನ್ಕರೇಜ್ ಮಾಡ್ತಿದ್ದು, ನೀವು ಮುಂದೆ ಹೋಗಿ ನಾವು ಇದ್ದೇವೆ ಅಂತ. ಹೋದ್ರೆ ನಮ್ಮ ಈಗ ಇವಾಲ್ವಿಂಗ್ ಎಕಾನಮಿಗೆ ದೊಡ್ಡ ಪೆಟ್ಟಾಯ್ತಿತ್ತು. ಎಸ್ ಆರ್ ನೋ? ಕರೆಕ್ಟ್. ಸೊ ದ ಗವರ್ಮೆಂಟ್ ಹ್ಯಾಸ್ ವೆರಿ ವೆಲ್ ಥಾಟ್ ದಟ್ ನಾವು ಶಾರ್ಟ್ ಸ್ಟ್ರೈಕ್ಸ್ ಮಾಡದೆ ತುಂಬ ಇದಕ್ಕೆ ಗೆಟ್ ಇನ್ವಾಲ್ವ್ ಆದ್ರೆ, ಈಗ ಪರಾಕ್ರಮದಲ್ಲಿ ಮೊಬಿಲೈಸೇಷನ್ಗೆ 1.5 ತಿಂಗಳಿಗೆ ನೀವು ಆಪರೇಷನ್ಗಿಂತ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ದೇವೆ ನಾವು. ಇಟ್ಸ್ ಎ ಕೊಲೋಸಲ್ ಅಮೌಂಟ್ ಆಫ್ ವೇಸ್ಟ್. ಈಗ ಅದನ್ನು ನಾವು ರಿಯಲೈಸ್ ಮಾಡಿದ್ದೇವೆ. ಆಸ್ ಕಂಪೇರ್ಡ್ ಟು 71, ಆಸ್ ಕಂಪೇರ್ಡ್ ಟು ಕಾರ್ಗಿಲ್, ಗ್ರೌಂಡ್ದು ರೋಲ್ ಇಲ್ಲ. ಈಗ ಫಸ್ಟ್ ನಾವು ಅವ್ರನ್ನು ಪನಿಷ್ ಮಾಡೋಣ. ಇಕೋನಾಮಿಕಲಿ ಯಾರೋ ಹೇಳ್ತಿದ್ರು ಪಾಕಿಸ್ತಾನ ಬಗ್ಗೆ, ಪಾಕಿಸ್ತಾನವನ್ನು ನಾವು ಕಂಪ್ಲೀಟ್ಲಿ ಎಕಾನಾಮಿಕಲಿ ಡೌನ್ ಮಾಡಿ, ಅಲ್ಲಿ ಡೌನ್ ಮಾಡಲಿಕ್ಕೆ ಏನಿಲ್ಲ, ಅವ್ರ ಹತ್ರ ಏನಿಲ್ಲ, ದೇರ್ ಇಸ್ ದ ಬೆಗ್ಗಿಂಗ್ ಬೋಲ್. ಆದರೆ ಬೇರೆಯವ್ರ ಮಾತು ಕೇಳಿಬಿಟ್ಟು, ಅಪೋಸಿಷನ್ ಮಾತು ಕೇಳಿಬಿಟ್ಟು ಇವರು ಲಾಂಗ್ ಡ್ರಾನ್ ಬ್ಯಾಟಲ್ಗೆ ಹೋಗಿದ್ರೆ ನಮಗೆ ಎಕಾನಾಮಿಕಲಿ ಇದನ್ನು ರಿಕವರ್ ಮಾಡಲಿಕ್ಕೆ ಇನ್ನೊಂದು 10-12 ವರ್ಷ ಆಗ್ತಿತ್ತು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, 10 years ಬ್ಯಾಕ್ ಓನ್ಲಿ ನಮ್ದು ಆಂಟಿ ಏರ್ಕ್ರಾಫ್ಟ್ ಡಿವೈಸ್, AD ಗನ್ಸ್ ಅಂತ ಹೇಳ್ತೇವೆ, ಮತ್ತೆ ಕಂಪ್ಲೀಟ್ ಈಗ ನಮ್ದು ಬ್ರಹ್ಮೋಸ್ ಇಂದ ಹಿಡಿದು ಆಲ್ ದ ಥಿಂಗ್ಸ್ ಆರ್ ಅವರ್ ಡ್ರೋನ್ಸ್ ಅಂಡ್ ಎವ್ರಿಥಿಂಗ್ ಇಸ್ ಲೋಕಲ್ ಮೇಡ್. ಅದನ್ನು ಅವ್ರು ಯೂಸ್ ಮಾಡಿಬಿಟ್ಟು ಇವ್ರಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ವರ್ಲ್ಡ್ಗೆ. ಇದರಲ್ಲಿ ಇನ್ನೊಂದು ವಾರ್ನಿಂಗ್ ಇದೆ ವರ್ಲ್ಡ್ಗೆ, ರೆಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ಆಸ್ ಆಲ್ಸೋ ಚೈನಾ, ದಟ್ ವಿ ವಿಲ್ ಸಾರ್ಟ್ ಔಟ್ ಅವರ್ ಪ್ರಾಬ್ಲಮ್. ಪಾಕಿಸ್ತಾನಾಗೆ ನಾವು ಅಲ್ಲಿ ಇಲ್ಲಿಗೆ ಹೋಗೋದಿಲ್ಲ, ನಮಗೆ ಯಾರ್ದು ಅಡ್ವೈಸು ಬೇಡ. ವಿ ಆರ್ ಸೆಲ್ಫ್ ರಿಲಯಂಟ್ ನೌ, ವಿ ನೋ ಹೌ ಟು ಹ್ಯಾಂಡಲ್ ದ ಸಿಚುವೇಶನ್. ಆಸ್ ಫಾರ್ ಆಸ್ ಕಾಶ್ಮೀರ್ ಇಸ್ ಕನ್ಸರ್ನ್, ಡೋಂಟ್ ಇಂಟರ್ಫಿಯರ್ ಅಂತ. ಅದು ಒಂದು ಮೆಸೇಜ್. ಸೆಕೆಂಡ್ಲಿ, ಇದು ಯುನೈಟೆಡ್ ನೇಷನ್ಗೆ ಸತ ಇನ್ನೊಂದು ಮೆಸೇಜ್, ನಿಮ್ಮಿಂದ ಇಷ್ಟರವರೆಗೆ ಅಂತಿಂತೂ ಏನಾಗಿಲ್ಲ, ನೀವು ಇದ್ರ ವಿಷಯಕ್ಕೆ ತಂಟೆಗೆ ಬರಬೇಡಿ ಅಂತ. ಸೊ ದ್ಯಾಟ್ ಕವರ್ಸ್ ದ ಎಕಾನಮಿಕ್ ಪೋರ್ಷನ್ ಆಫ್ ಇಟ್. ಅಲ್ಲಿಂದ ಇದನ್ನು ಈಗ 4 ದಿನ ಮಾಡಿ ಆದ್ಮೇಲೆ ಬೇರೆಯವರು ತಗೊಳ್ಳೋರು ಇದ್ದಾರೆ. ಬಲೂಚಿಸ್ತಾನದಲ್ಲಿ ಏನಾಗ್ತಿದೆ, BLA ಬಲೂಚನ್ ಲಿಬರೇಷನ್ ಆರ್ಮಿ ಏನ್ ಮಾಡ್ತಿದೆ ನಮಗೆ ಗೊತ್ತಿದೆ. ಪಶ್ತೂನಲ್ಲಿ ಏನಾಗ್ತಿದೆ ಗೊತ್ತಿದೆ. ದೇ ಆರ್ ಡ್ಯೂಲಿ ಹೆಲ್ಡ್ ಬೈ ದ ಅಫ್ಘಾನಿಸ್. ಸೊ ಇವ್ರಿಗೆ ಹತ್ರದಲ್ಲಿ ಯಾರೆಲ್ಲ ನಿಮಿದ್ದಾರೆ, ಪಶ್ತೂನ್ಸ್, ಬಲೂಚಿಸ್ತಾನ, then Sindh,
ಆಚಾ ಈಗ ಪಂಜಾಬ್ ಇಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಈಗ ಪಾಕಿಸ್ತಾನನು 5 ಪೋರ್ಷನಲ್ಲಿ ಡಿವೈಡ್ ಮಾಡಿದ್ರೆ ಅದು ಹಾಗೆ ಆಯ್ತದೆ, ಇನ್ಕ್ಲೂಡಿಂಗ್ POK. ಈಗ ನಾವು ಜನರನ್ನು ಇದು ಮಾಡಿ ಲ್ಯಾಂಡ್ ಕ್ಯಾಪ್ಚರ್ ಮಾಡಿದ್ರೆ ಇಟ್ಸ್ ಎ ಹೆಡ್ಏಕ್. ಇನ್ಫ್ಯಾಕ್ಟ್ ಒನ್ ಆಫ್ ದ ಥಿಯರಿ ಇಸ್ ದಟ್ ಈವನ್ ಇಫ್ ಯು ಟೇಕ್ POK ಆಲ್ಸೋ ಕಂಪ್ಲೀಟ್ಲಿ ಅಂಡರ್ ಯು, ಸೇಮ್ ಹೆಡ್ಏಕ್ ನಿಮಗೆ ಕಾಶ್ಮೀರಲ್ಲಿ ಇರೋದು. ಈಗ ಈ ಕಾಶ್ಮೀರದಲ್ಲಿ ಇಷ್ಟೆಲ್ಲ ಆದಮೇಲೆ ಸತ 50% of the locals are not with India. It's not that they are meaning with ಪಾಕಿಸ್ತಾನದಲ್ಲಿ ಜೊತೆಯಲ್ಲಿ ಇರಲಿಕ್ಕಿಲ್ಲ, ಆದರೆ ಡೆಫಿನೆಟ್ಲಿ ಅವ್ರು ಇಂಡಿಯಾ ಜೊತೆಯಲ್ಲಿ ಇಲ್ಲ. ದೇ ವಾಂಟ್ ಟು ಹ್ಯಾವ್ ದ ಬೆಸ್ಟ್ ಆಫ್ ಅಪಾರ್ಚುನಿಟೀಸ್. ಅಲ್ಲಿಂದ ಇಂಡಿಯನ್ ಮರೆಯೋದು. ನೆಕ್ಸ್ಟ್ ಈಸ್ ದ ಬಾಂಗ್ಲಾದೇಶ್ ಪ್ರಾಬ್ಲಮ್. ಈಗ ಚೈನಾ ಸುಮ್ಮನೆ ಆಗಿದೆ. ನಾವು ದಿಸ್ ಇಸ್ ಎ ಲೆಸನ್ ಫಾರ್ ಚೈನಾ ಆ್ಯಂಡ್ ಬಾಂಗ್ಲಾದೇಶ್ ಆಲ್ಸೋ. ಇದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು 4 ದಿನ ಮಾತ್ರ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಜಾಸ್ತಿ ಪ್ಲ್ಯಾನ್ ಮಾಡಿದರೆ ಎಕಾನಮಿಕಲಿ ನಾವು ಬ್ಲೀಡ್ ಆಗ್ತಿದ್ದೆವು. ದಟ್ ಈಸ್ ನಾಟ್ ಆಕ್ಸೆಪ್ಟೇಬಲ್ ಟು ದ ಪ್ರೆಸೆಂಟ್ ಗೌರ್ಮೆಂಟ್. ಈಗ ನಾವು ಇದಕ್ಕೆ ರೆಮಿಡಿ ಏನು ಅಂತ ಹೇಳಿದ್ರೆ ನಾವು ಹಿಂದುಗಡೆದೆಲ್ಲ ಬಿಟ್ಟು ಬಿಡೋಣ. ಈಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. ನಾವು ಬೇರೆ ಜನರು ನಮ್ಮ ಕೆಲಸವನ್ನು ಮಾಡ್ತಿದ್ದಾರೆ. ಅದು POK, ಬಲೂಚಿಸ್ತಾನ್, ಅಫ್ಘಾನಿಸ್ತಾನ್, ಪಶ್ತೂನಿಸ್ತಾನ್ ಆ್ಯಂಡ್ ಸಿಂಧ್. ಈಗ ಈ 3 ಜಾಗದಲ್ಲಾದರೆ ಪಂಜಾಬ್ ಇಸ್ ಎ ನಮ್ಮ ಪಂಜಾಬ್ ಆಗಲಿ ಅವ್ರು ಖಾಲಿಸ್ತಾನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಪಂಜಾಬ್ ಆಗಲಿ ಇಟ್ ಈಸ್ ಎ ಲ್ಯಾಂಡ್ ಲಾಕ್ ಕಂಟ್ರಿ. ಕರೆಕ್ಟ್. ಸೊ ದ ಓನ್ಲಿ ಸೀ ಫೇರಿಂಗ್ ಕಂಟ್ರಿ ವಿಲ್ ಬಿ ಸಿಂಧ್. ಸೊ ದಟ್ ಈಸ್ ದ ಗ್ರೇಟರ್ ಪ್ಲಾನ್ ಆಫ್ ದ ಸ್ಟ್ರಾಟಜಿ ನನ್ನ ಲೆಕ್ಕ ಪ್ರಕಾರ. ಓಕೆ. ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಎಷ್ಟಾದರೂ ವಾಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಫ್ಯೂಚರ್. ಇವತ್ತು ರಾತ್ರಿದು 8 ಗಂಟೆ ಇದರಲ್ಲಿ ಮೋದಿಯವರು ಏನು ಹೇಳ್ಬೋದು? ಎಸ್, ಒಂದು ರಫ್ ಕ್ಯಾಲ್ಕುಲೇಷನ್. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನು ರಿಪೀಟ್ ಮಾಡ್ತಾರೆ, ಒಂದು ವಾರ್ನಿಂಗ್. ಓಕೆ. ಇನ್ನೊಂದು ಇಂಡೈರೆಕ್ಟ್ ಅಲ್ಲಿ ಅವರು ಮೆಸೇಜ್ ಕೊಡ್ತಾರೆ USA ಅಥವಾ ಬೇರೆ ಯಾವುದಾದ್ರೂ ಕಂಟ್ರಿಗೆ, ನೀವು ಯಾಕಾಗಿ ನಮಗೆ ನಿಮ್ಮದು ವಿ ಡೋಂಟ್ ರಿಕ್ವೈರ್ ಎನಿ ಹೆಲ್ಪ್ ಫ್ರಮ್ US. ಯಾಕೆಂದರೆ USA ಮೇನ್ ಕಾರಣ F-35 ಡೀಲ್ ಬರುವಾಗ ವಿ ಆಪ್ಟೆಡ್ ಫಾರ್ ರಾಫೆಲ್. ಅದರಿಂದ ಡೆಫಿನೆಟ್ಲಿ ಈಗ ರಾಫೆಲಲ್ಲಿ ಈಗ ನೆನ್ನೆದು ಬ್ರೀಫಿಂಗ್ ನೋಡಿದ್ರೆ ಅವರು ಒಂದೇ ಒಂದು ಪಾಯಿಂಟ್ ಹೇಳಿದ್ದಾರೆ, ದಟ್ ಏರ್ಫೋರ್ಸ್ DGM ಅವರು ಹೇಳಿದ್ದು ನಮ್ಮ ಎಲ್ಲ ಪೈಲಟ್ ಸೇಫ್ ಆಗಿ ಬಂದಿದೆ ಅಂತ. ಆದ್ರೆ ನ್ಯೂಸ್ ಎಲ್ಲ ಸೈಡಿಂದ ಎಲ್ಲ ಈಗ ಮೇ ಬಿ ದಟ್ ವಿ ಹ್ಯಾವ್ ಸಫರ್ಡ್ ಎ ಕ್ಯಾಶುಯಾಲಿಟಿ ಆಫ್ F-16 ಪಾಸಿಬಲಿ. ವಾಟ್ ಈಸ್ ದ ರೀಸನ್ ವಿ ಡು ನಾಟ್ ನೋ. ಇಟ್ ಮೇ ಬಿ ಪೈಲಟ್ ಎರರ್ ಆರ್ ಸಮಥಿಂಗ್ ಮಟ್ ಹ್ಯಾವ್ ಹ್ಯಾಪನ್. ಆದರೆ ಇದು 71ಗೆ ನೀವು ಕಂಪೇರ್ ಮಾಡೋದಾದರೆ ಎಷ್ಟು PWs ಇದ್ರು, ಕ್ಯಾಶುಯಾಲಿಟೀಸ್ ಇದ್ರು, ನಮ್ಮ ಕ್ಯಾಶುಯಾಲಿಟಿ ಎಷ್ಟಾಗಿದ್ದು ಇವತ್ತಿಗೆ ನೋಡಿದ್ರೆ ಇನ್ಕ್ಲೂಡಿಂಗ್ 1 BSF ಜವಾನ್ 6 ಕ್ಯಾಶುಯಾಲಿಟಿ ಆಗಿದೆ ಅಷ್ಟೇ. ನಥಿಂಗ್ ಮೋರ್ ದೆನ್ ದಟ್. ಇಸ್ಂಟ್ ಇಟ್ ಅನ್ ಅಚೀವ್ಮೆಂಟ್? ಈಗ ಇಫ್ ಯು ಕ್ಯಾನ್ ಸೆಂಡ್ ಎ ಮೆಸೇಜ್ ಟು ದ ಹೋಲ್ ವರ್ಲ್ಡ್, Pakistan, and then for future also you should not interfere with us. It's one of the greatest, well planned and achieved only for 4 days. Yes. The last but not the least point is, innu mundake Pakistan now we will be fools if we think our terrorist activity ಮಾಡೋದಿಲ್ಲ ಅಂತ. ಅವರು ಕಂಟಿನ್ಯೂ ಮಾಡ್ತಾರೆ. ಕರೆಕ್ಟ್. ಅದನ್ನು ನಾವು ಹೇಗೆ ಟೇಕ್ ಕೇರ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಸ್ಟೇಟ್ಸ್ ಅಲ್ಲಿ ಕೆಲವು ಪೊಲಿಟಿಕಲ್ ಪಾರ್ಟೀಸ್, ಕೆಲವು ಪರ್ಟಿಕ್ಯುಲರ್ ಗವರ್ಮೆಂಟ್ಸ್, ಕೆಲವು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಸ್ಲೀಪಿಂಗ್ ಏಜೆಂಟ್ ಅನ್ನು ಸಪೋರ್ಟ್ ಮಾಡ್ತಿದ್ದಾರೆ. ದಟ್ ಈಸ್ ಎ ಬೋರ್ನ್ ಔಟ್ ಫ್ಯಾಕ್ಟ್. ಈಗ ಅದನ್ನು ಅವರು ಹೇಗೆ ಅದು ಟ್ಯಾಕಲ್ ಮಾಡಲಿಕ್ಕೆ ಅವ್ರು ಏನಾದರೂ ಪ್ಲಾನ್ ಮಾಡಿರ್ಬೋದು. ಅದ್ರ ಬಗ್ಗೆನೂ ಇವತ್ತು ಸಾಯಂಕಾಲ ಮಾತಾಡ್ಬೋದು. ಓಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.